ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಜಸ್ಟ್ 2 ಡೇಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋ 4 ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಯಾವ ತರ ಕವರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಿರೋ 4 ಪ್ರಸಿದ್ಧವಾದ ದೇವಸ್ಥಾನಗಳು ಯಾವುದು ಅಂದ್ರೆ ಶ್ರೀ ಶೃಂಗೇರಿ ಶಾರದಾಂಬಾ ದೇವಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಶ್ರೀ ಕಳಶೇಶ್ವರ ದೇವಸ್ಥಾನ ಮತ್ತೆ ಕಟೀಲದಲ್ಲಿರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈ 4 ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಯಾವ ತರ ಬಸ್ ಕನೆಕ್ಟಿವಿಟಿ ಯೂಸ್ ಮಾಡಿಕೊಂಡು ಬಜೆಟ್ ಅಲ್ಲೇ ಕವರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಕಮ್ಮಿ ಬಜೆಟ್ ಅಲ್ಲಿ ಸ್ಟೇನ ಎಲ್ಲೆಲ್ಲಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಟ್ರಿಪ್ ನ ಲೋ ಬಜೆಟ್ ಅಲ್ಲಿ ಬಸ್ ಕನೆಕ್ಟಿವಿಟಿ ಯೂಸ್ ಮಾಡಿಕೊಂಡು ಟ್ರಿಪ್ಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಈ 4 ಪ್ಲೇಸ್ ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಸೊ ಪಾರ್ಟ್ 2 ಕೂಡ ಮಿಸ್ ಮಾಡ್ದಂಗೆ ನೋಡಿ. ನಾವು ಇವಾಗ ಮೆಜೆಸ್ಟಿಕ್ ಬಸ್ ಟರ್ಮಿನಲ್ 2 ಅಲ್ಲಿ ಇದೀವಿ. ನಾವು ಫಸ್ಟ್ ಹೋಗೋ ಪ್ಲೇಸ್ ಬಂದು ಶೃಂಗೇರಿಗೆ ಬಸ್ಸಸ್ ನಮಗೆ ಮೆಜೆಸ್ಟಿಕ್ ಟರ್ಮಿನಲ್ 2 ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 3 ಅಲ್ಲಿ ಸಿಗುತ್ತೆ. ಬ್ಯಾಂಗ್ಳೂರಿಂದ ಶೃಂಗೇರಿಗೆ ಕರ್ನಾಟಕ ಸಾರಿಗೆ ಬಸ್ಸಸ್ಸು, ಬುಕಿಂಗ್ ಬಸ್ಸಸ್ ಇರುತ್ತೆ ಮತ್ತೆ ನಾರ್ಮಲ್ ಬುಕಿಂಗ್ ಇಲ್ಲದೆ ಇರೋ ಬಸ್ಸಸ್ ಕೂಡ ಇರುತ್ತೆ. ಕರ್ನಾಟಕ ಸಾರಿಗೆ ಬುಕಿಂಗ್ ಬಸ್ಸಸ್ ಬಗ್ಗೆ ನೋಡೋದಾದ್ರೆ ಬೆಳಗ್ಗೆ 7:55ಗೆ ಒಂದು ಬಸ್ ಇರುತ್ತೆ. ಅದು ಬಿಟ್ಟರೆ ರಾತ್ರಿ 8 ಗಂಟೆ 45 ನಿಮಿಷಕ್ಕೆ ಮತ್ತೆ 9 ಗಂಟೆ 10 ನಿಮಿಷಕ್ಕೆ ಬಸ್ ಇರುತ್ತೆ. ಬುಕಿಂಗ್ ಬಸ್ಸಸ್ ಇಲ್ಲದೇನೆ ನಾರ್ಮಲ್ ಬಸ್ಸಸ್ಗಳು ಇರುತ್ತೆ, ನೀವು ಯಾವುದ್ರಲ್ಲಾದರೂ ಹೋಗ್ಬೋದು. ವೀಕೆಂಡ್ಸಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡಿದರೆ ಬುಕಿಂಗ್ ಇಲ್ಲದೇನೆ ಹೋಗೋದು ಸ್ವಲ್ಪ ರಿಸ್ಕ್ ಆಗುತ್ತೆ, ಸೊ ನೀಟಾಗಿ ಪ್ಲಾನ್ ಮಾಡಿಕೊಂಡು ಹೋಗಿ. ನಾವು ಮೆಜೆಸ್ಟಿಕ್ಕಿಂದ ಹೊರಡ್ತಾ ಇದ್ದೀವಿ. ನಾವು ಬುಕ್ ಮಾಡ್ಕೊಂಡಿರೋದು 9:10ಗೆ ಇರೋ ಬಸ್ಸು. ಬ್ಯಾಂಗ್ಳೂರಿಂದ ಶೃಂಗೇರಿಗೆ 320 ಕಿಲೋಮೀಟರ್ಸ್ ಇರುತ್ತೆ. ಬಸ್ಸಲ್ಲಿ 9 ಅವರ್ಸ್ ಜರ್ನಿ ಇರುತ್ತೆ. ಬಸ್ ಚಾರ್ಜಸ್ ಬಗ್ಗೆ ನೋಡೋದಾದರೆ ಬ್ಯಾಂಗ್ಳೂರಿಂದ ಶೃಂಗೇರಿಗೆ 456 ರೂಪಾಯಿ ಚಾರ್ಜ್ ಮಾಡ್ತಾರೆ. ಲೇಡೀಸ್ಗೆ ಫ್ರೀ ಟಿಕೆಟ್ ಇರುತ್ತೆ. ನೋಡಿ, ಮಾರ್ನಿಂಗ್ 5:30 ಆಗಿದೆ. ನಾವು ಶೃಂಗೇರಿನ ರೀಚ್ ಆಗಿದ್ದೀವಿ. ಇದೇ ಶೃಂಗೇರಿ ಬಸ್ ಸ್ಟಾಪ್. ಶೃಂಗೇರಿ ಬಸ್ ಸ್ಟಾಪ್ ಇಂದ ಟೆಂಪಲ್ಗೆ ಜಸ್ಟ್ 10 ಮಿನಿಟ್ಸ್ ವಾಕ್ ಇರುತ್ತೆ ಅಷ್ಟೇನೆ. ಶೃಂಗೇರಿ ಬಸ್ ಸ್ಟಾಪ್ ಅಲ್ಲೇನೆ ಆಟೋಗಳು ಕೂಡ ಸಿಗುತ್ತೆ. ಟೆಂಪಲ್ ಹತ್ರಗೆ ಹೋಗೋದಕ್ಕೆ ಆಟೋದಲ್ಲಿ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ನೋಡಿ, ಇದೇನೇ ಶ್ರೀ ಶೃಂಗೇರಿ ಶಾರದಾಂಬಾ ದೇವಿ ದೇವಸ್ಥಾನ. ನಾವಿವಾಗ ಅಕೊಮಡೇಷನ್ ಬಗ್ಗೆ ನೋಡೋಣ. ಶೃಂಗೇರಿ ದೇವಸ್ಥಾನದ ಲೆಫ್ಟ್ ಸೈಡ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದೇನೆ ಎನ್ಕ್ವೈರಿ ಆಫೀಸು. ಎನ್ಕ್ವೈರಿ ಆಫೀಸ್ ಒಳಗಡೆ ಹೋಗಿ ರೂಮ್ಸ್ ಅವೈಲಬಲ್ ಇದೆಯಾ ಅಂತ ಕೇಳಿಬಿಟ್ಟು ನಾವು ಫಾರ್ಮ್ನ ಫಿಲ್ ಮಾಡಿ ಕೊಟ್ಟರೆ ಅವರು ನಮಗೆ ರೂಮ್ಸ್ನ ಕೊಡ್ತಾರೆ. ನೀವಿವಾಗ ನೋಡ್ತಾ ಇರೋ ರೂಮ್ಸ್ಗಳೆಲ್ಲನೂ ದೇವಸ್ಥಾನ ಕಡೆಯಿಂದ ಕೊಡೋ ರೂಮ್ಸ್ಗಳೇ. ರೂಮ್ಸ್ ಪ್ರೈಸ್ ನೋಡೋದಾದರೆ 400 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಒಂದು ರೂಮಲ್ಲಿ 3 to 4 ಮೆಂಬರ್ಸ್ ಸ್ಟೇ ಆಗ್ಬೋದು. ಇನ್ ಕೇಸ್ ನಿಮಗೆ ದೇವಸ್ಥಾನದ ಕಡೆಯಿಂದ ಇರೋ ರೂಮ್ಸ್ಗಳು ಸಿಕ್ಕಿಲ್ಲ ಅಂತ ಅಂದರೆ ದೇವಸ್ಥಾನದ ಅಪೋಸಿಟಲ್ಲಿರೋ ಈ ಬಿಲ್ಡಿಂಗಲ್ಲಿ ಲಗೇಜ್ ರೂಮ್ ಇರುತ್ತೆ. ಇಲ್ಲಿ ಯಾವುದೇ ಥರದ ಚಾರ್ಜಸ್ ಇರಲ್ಲ. ಸೊ ನೀವು ಲಗೇಜ್ನ ಇಲ್ಲಿ ಇಟ್ಬಿಟ್ಟು ನದಿಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಕೂಡ ನೀವು ಫ್ರೆಶ್ ಆಗ್ಬೋದು. ಇಲ್ಲ ಅಂದರೆ ಇಲ್ಲಿ ನಿಯರ್ ಬೈ ಬಾತಿಂಗ್ ರೂಮ್ಗಳಿರುತ್ತೆ, ಅಲ್ಲಿ ಕೂಡ ನೀವು ಹೋಗಿ ಫ್ರೆಶ್ ಆಗ್ಬೋದು. ಬಾತಿಂಗ್ ರೂಮಲ್ಲಿ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ವಿತ್ ಹಾಟ್ ವಾಟರ್. ಇಲ್ಲಿ ನಾವು ತುಂಗಾ ನದಿ ಹರಿಯೋದನ್ನ ನೋಡ್ತೀವಿ. ಈ ತುಂಗಾ ನದಿ ವೆಸ್ಟರ್ನ್ ಘಾಟ್ಸಲ್ಲಿ ಇರೋ ಸಹ್ಯಾದ್ರಿ ಬೆಟ್ಟಗಳಿಂದ ಬರುತ್ತೆ. ಈ ತುಂಗಾ ನದಿ 147 ಕಿಲೋಮೀಟರ್ ಹರಿದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇರೋ ಕೂಡ್ಲೆ ಅನ್ನೋ ಚಿಕ್ಕ ಟೌನ್ ಅಲ್ಲಿ ಹೋಗಿ ಅಲ್ಲಿ ಭದ್ರಾ ರಿವರ್ನ ಸೇರಿ ಅಲ್ಲಿಂದ ತುಂಗಭದ್ರಾ ನದಿಯಾಗಿ ಹರಿಯುತ್ತೆ. ಇಷ್ಟು ಪವಿತ್ರವಾದ ನದಿನ ನಾವು ದರ್ಶನ ಮಾಡಿಕೊಂಡು ಅದಾದ್ಮೇಲೆ ನಾವು ಶ್ರೀ ಶಾರದಾಂಬಾ ದೇವಿ ದರ್ಶನಕ್ಕೆ ಹೋಗೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ತುಂಗಾ ನದಿ ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ನ ಕಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಹೋಗಿ ಬರ್ಬೋದು. ಯಾವುದೇ ಥರದ ಚಾರ್ಜಸ್ ಇರಲ್ಲ. ನಾವು ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು. ಮಾರ್ನಿಂಗ್ ಟೈಮಲ್ಲಿ ಬಂದ್ವಿ ಅಂತ ಅಂದರೆ ಫುಲ್ ಫಾಗ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾವಿವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಟೆಂಪಲ್ ಟೈಮಿಂಗ್ಸ್ ನೋಡೋದಾದರೆ ಬೆಳಗಿನ ಜಾವ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಓಪನ್ ಇರುತ್ತೆ. ಮಿಡಲಲ್ಲಿ 2 ಅವರ್ಸ್ ಕ್ಲೋಸ್ ಮಾಡ್ತಾರೆ. ಮತ್ತು ಸಂಜೆ 4 ಗಂಟೆಯಿಂದ 9 ಗಂಟೆ ರಾತ್ರಿವರೆಗೂ ಓಪನ್ ಇರುತ್ತೆ. ನಾವಿವಾಗ ಶೃಂಗೇರಿ ಶಾರದಾಂಬಾ ದೇವಿದು ದರ್ಶನ ಪಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಶಾರದಾಂಬೆನ ದರ್ಶನ ಮಾಡ್ಕೊಂಡು ಟೆಂಪಲ್ ಒಳಗಡೆಯಿಂದನೇ ತೋರಣ ಗಣಪತಿ ದೇವಸ್ಥಾನಕ್ಕೆ ದಾರಿ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಶಾರದಾಂಬೆ ದೇವಿದ ಆಪೋಸಿಟೇನೆ ನಮಗೆ ಜಗದ್ಗುರು ಶ್ರೀ ನೃಸಿಂಹ ಭಾರತೀಯ ಯಾಗ ಮಂಟಪ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇಲ್ಲೇನೆ ಹೋಮ ಎಲ್ಲ ಮಾಡೋದು. ಈ ಯಾಗ ಮಂಟಪ ಪಕ್ಕದಲ್ಲೇನೆ ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಇದೆ. ಅಕ್ಷರಾಭ್ಯಾಸ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕನೂ ಮಾಡ್ತಾರೆ.
ಅಕ್ಷರಾಭ್ಯಾಸ 2.5 ವರ್ಷದಿಂದ 5 ವರ್ಷದೊಳಗಡೆ ಇರೋ ಮಕ್ಕಳಿಗೆ ಮಾಡಿಸ್ತಾರೆ. ಈ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಚಾರ್ಜಸ್ ಮಾಡ್ತಾರೆ. ಒಬ್ಬರಿಗೆ 500 ರುಪೀಸ್ ಆಗಿ ಚಾರ್ಜ್ ಮಾಡ್ತಾರೆ. ಈ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಯಾವುದೇ ಥರದ ಬುಕ್ಕಿಂಗ್ ಬೇಡ, ಡೈರೆಕ್ಟಾಗಿ ಬಂದು ಅಮೌಂಟ್ನ ಪೇ ಮಾಡಿಬಿಟ್ಟು ಮಾಡಿಸ್ಬೋದು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ವಿದ್ಯಾಶಂಕರ ದೇವಸ್ಥಾನ. ಈ ದೇವಸ್ಥಾನ 1338ನೇ ಟೈಮಲ್ಲಿ ಕಟ್ಟಿರೋದು. ಈ ಟೆಂಪಲ್ ಕಂಪ್ಲೀಟ್ ಸ್ಟೋನಲ್ಲೇ ಕಟ್ಟಿರ್ತಾರೆ. ಈ ದೇವಸ್ಥಾನ ಹೊಯ್ಸಳ ಮತ್ತು ದ್ರಾವಿಡಿಯನ್ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಇರುತ್ತೆ. ಈ ದೇವಸ್ಥಾನದೊಳಗಡೆ ನಾವು ಶಿವಲಿಂಗನ ದರ್ಶನ ಮಾಡ್ಕೋತೀವಿ. ಈ ಟೆಂಪಲ್ ವಿಶೇಷ ಏನು ಅಂದರೆ, ಈ ಟೆಂಪಲ್ ಆಚೆ 12 ಕಂಬಗಳನ್ನ ರಾಶಿ ಕಂಬಗಳು ಅಂತ ಕರೀತಾರೆ. ಈ 12 ಕಂಬಗಳು 12 ರಾಶಿನ ಸೂಚಿಸುತ್ತೆ. ಒಂದೊಂದು ರಾಶಿ ಚಿಹ್ನೆನ ನಾವು ಒಂದೊಂದು ಕಂಬದಲ್ಲಿ ನೋಡ್ತೀವಿ. ಸೂರ್ಯನ ಬೆಳಕು ಒಂದೊಂದು ಮಂತಲ್ಲಿ ಒಂದೊಂದು ಕಂಬದಲ್ಲಿ ಬಿದ್ದಾಗ ನಮಗೆ ಒಂದೊಂದು ರಾಶಿನ ಸೂಚಿಸುತ್ತೆ. ಇಷ್ಟು ಮಹತ್ವವಾದ ವಿದ್ಯಾಶಂಕರ ದೇವಸ್ಥಾನನ ದೇಶ ವಿದೇಶಗಳಿಂದ ಬಂದು ನೋಡ್ಕೊಂಡು ಹೋಗ್ತಾರೆ. ಇಷ್ಟು ಪವಿತ್ರವಾದ ದೇವಸ್ಥಾನನ ದರ್ಶನ ಮಾಡಿದ್ದಕ್ಕೆ ನಮಗಂತೂ ತುಂಬ ಖುಷಿ ಆಗ್ತಿದೆ. ನೆಕ್ಸ್ಟ್ ನಾವು ದೇವಸ್ಥಾನದ ಮೀನುಗಳನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ನೋಡ್ತಾ ಇರೋ ಮೀನು ಬಂದು ದೇವ್ರ ಮೀನು ಅಂತ ಕರೀತಾರೆ. ಇದನ್ನು ಯಾರು ಇಟ್ಕೊಂಡು ಹೋಗಲ್ಲ, ಅವು ಇಲ್ಲೇ ಇರುತ್ತೆ ಯಾವಾಗಲೂ. ನಾವು ಆ ಮೀನುಗಳಿಗೆ ಫುಡ್ ಹಾಕ್ಬೋದು, ಯಾವುದೇ ಥರದ ರಿಸ್ಟ್ರಿಕ್ಟ್ ಮಾಡಲ್ಲ. ನಾವಿವಾಗ ನೋಡ್ತಾ ಇರೋ ಆನೆಗಳು ಬಂದು ದೇವಸ್ಥಾನದೊಳಗಡೆ ಬರುತ್ತೆ. ಅದನ್ನು ಇಲ್ಲಿ ಸ್ನಾನ ಮಾಡಿಸ್ತಾರೆ. ಟೈಮ್ ಇವಾಗ 10 ಗಂಟೆ ಆಗಿದೆ. ಈ ಟೈಮ್ಗೆ ನೀವು ಬಂದರೆ ಅಂತ ಅಂದರೆ ಆನೆಗಳು ಸ್ನಾನ ಮಾಡೋದನ್ನು ನೋಡ್ಬೋದು. ಈ ಆನೆಗಳನ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಗುರುನಿವಾಸ್ಗೆ ಹೋಗ್ತಾ ಇದ್ದೀವಿ. ಈ ಗುರುನಿವಾಸ್ಗೆ ಹೋಗೋದಕ್ಕೆ ಟೆಂಪಲ್ ಒಳಗಡೆಯಿಂದನೇ ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಮೇಲಿಂದ ನೋಡಿದ್ರೆ ತುಂಗಾ ನದಿಯಲ್ಲಿರೋ ಮೀನುಗಳು ಎಷ್ಟೊಂದು ಅದ್ಭುತವಾಗಿ ಕಾಣಿಸುತ್ತೆ. ಎಂಟೈರ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಸುತ್ತಲೂ ಮರಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗುರುನಿವಾಸ ಕಡೆ ಹೋಗಬೇಕಾದ್ರೆ ನಾವು ಫಸ್ಟ್ ಅಬ್ಸರ್ವ್ ಮಾಡೋದೇ ಈ ಸುತ್ತಲೂ ಇರೋ ಈ ಮರಗಳು. ಈ ಮರಗಳಲ್ಲಿ ನಾವು ತೆಂಗಿನ ಮರ, ಅಡಿಕೆ ಮರ, ಬಾಳೆ ಮರಗಳನ್ನ ನೋಡ್ತೀವಿ. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಾವು ಶ್ರೀ ಕಾಲಭೈರವ ದೇವಸ್ಥಾನ, ಅದ್ವೈತ ಶೋಧ ಕೇಂದ್ರ, ಶ್ರೀ ವ್ಯಾಸ ಮಂದಿರ, ಶ್ರೀ ಗುರುನಿವಾಸ ಮತ್ತು ಶ್ರೀ ಸಚ್ಚಿದಾನಂದ ನಿವಾಸನ ನೋಡ್ತೀವಿ. ಇಲ್ಲಿ ನೋಡಿ, ಇದೇನೇ ಗುರುನಿವಾಸ. ಆವಾಗಲೇ ತುಂಗಾ ನದಿಯಲ್ಲಿ ಸ್ನಾನ ಮಾಡ್ತಿತ್ತಲ್ಲ ಆನೆಗಳು, ಇದೇನೇ ಆನೆಗಳು. ಇವಾಗ ದೇವಸ್ಥಾನದ ಹತ್ರ ಬಂದಿದೆ. ಆನೆಗಳ ಹತ್ರ ಆಶೀರ್ವಾದನ ಪಡೆದು ನಾವಿವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಶೃಂಗೇರಿ ಶಾರದಾಂಬ ಅನ್ನಪ್ರಸಾದ ಟೈಮಿಂಗ್ಸ್ ನೋಡೋದಾದರೆ ಮಧ್ಯಾಹ್ನ 12 ಕಾಲಿಂದ 2:30 ತನಕ ಕೊಡ್ತಾರೆ, ಮತ್ತು ರಾತ್ರಿ 7 ಕಾಲಿಂದ 8:30 ತನಕ ಇರುತ್ತೆ. ನೀವು ಈ ಸೇವೆನ ಪಡ್ಕೋಬೋದು. ದೇವ್ರ ದರ್ಶನ ಮಾಡಿ ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ. ಸೊ ಇಲ್ಲಿಂದ 1 ಗಂಟೆಗೆ ನಾವು ರೂಮ್ ಎಲ್ಲ ಖಾಲಿ ಮಾಡಿಕೊಂಡು ಹೊರನಾಡಿಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಪಾರ್ಟು ಅಲ್ಲಿ ನಾವು ಶೃಂಗೇರಿಯಿಂದ ಹೊರನಾಡು, ಕಳಸ ಮತ್ತು ಕಟೀಲನ ಯಾವ ಥರ ಕವರ್ ಮಾಡಬೇಕು ಮತ್ತು ಬಸ್ ಕನೆಕ್ಟಿವಿಟಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.